ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಕರ್ನಾಟಕ ರತ್ನಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು? ಸೊ ಕರ್ನಾಟಕ ರತ್ನ ಪ್ರಶಸ್ತಿ ಒಟ್ಟು ಇಲ್ಲಿಗೆ ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಒಟ್ಟು 10 ಬಂದಿರತಕ್ಕಂಥದ್ದು. 10 ಪ್ರಶಸ್ತಿಗಳು ಬಂದಿವೆ ಕರ್ನಾಟಕ ರತ್ನ ಪ್ರಶಸ್ತಿಗೆ. ಸೊ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು, ಮಾಸ್ತಿ, ಎಸ್ ನಿಜಲಿಂಗಪ್ಪ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಮತ್ತು ಎಸ್ ನಿಜಲಿಂಗಪ್ಪ ಅವರು ಸಿಕ್ಕಿದೆ. ಆದರೆ ಮಾಸ್ತಿ ಅವರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಯಾರು ಪಡ್ಕೊಂಡು ಅಂತ ನೋಡ್ತಾ ಹೋದಾಗ, ಸೊ ನೋಡಿ ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದೀನಿ ನಾನು. ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರತಕ್ಕಂಥ ಒಟ್ಟು 10 ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು. ಎಸ್ ಆನ್ಸರ್ ಬಿ, ಕುವೆಂಪು ಅಂತ ಹೇಳ್ತಾ ಇದ್ದೀರಿ. ಹೌದು. ಸೊ ಫಸ್ಟ್ಗೆ ಬಂದಿರತಕ್ಕಂಥದ್ದು ಕುವೆಂಪುರವರಿಗೆ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆ್ಯಂಡ್ ಅದೇ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಈ ಒಂದು ಸಿನಿಮಾ ಕ್ಷೇತ್ರಕ್ಕೆ ಸಿಗ್ತಕ್ಕಂಥದ್ದು 1992ರಲ್ಲೇ. ಆದರೆ ಕುವೆಂಪುರವರನ್ನೇ ಮೊಟ್ಟ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯ ಪುರಸ್ಕೃತರು ಅಂತ ಕನ್ಸಿಡರ್ನ ಮಾಡ್ತಕ್ಕಂಥದ್ದು. ಸೊ ಕುವೆಂಪುರವರು. ಆ್ಯಂಡ್ ನೆಕ್ಸ್ಟ್ ಬಂದು ಡಾಕ್ಟರ್ ರಾಜ್ಕುಮಾರ್ 1992ರಲ್ಲಿ ಸಿನಿಮಾಗೆ ಸಿಗ್ತಕ್ಕಂಥದ್ದು. ಆ್ಯಂಡ್ ಎಸ್ ನಿಜಲಿಂಗಪ್ಪ ಬಂದು 1999ರಲ್ಲಿ ರಾಜಕೀಯ, ಇಟ್ ಮೀನ್ಸ್ ಪೊಲಿಟಿಕಲ್ ಇದಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ 1999ರಲ್ಲಿ ಎಸ್ ನಿಜಲಿಂಗಪ್ಪರವರಿಗೆ ಸಿಗ್ತಕ್ಕಂಥದ್ದು. ಆ್ಯಂಡ್ CNR ರಾವ್ ಇವ್ರಿಗೆ ಬಂದು 2000 ಇಸ್ವಿಲಿ ಸಿಗ್ತಕ್ಕಂಥದ್ದು. ಆ್ಯಂಡ್ ಭೀಮ್ಸೇನ್ ಜೋಶಿ, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ 2001ರಲ್ಲಿ ಇನ್ನೊಬ್ರು ಇಲ್ಲಿ ಮಿಸ್ ಆಗಿದ್ದಾರೆ. 2001ರಲ್ಲಿ ಸಿಗ್ತಕ್ಕಂಥದ್ದು ದೇವಿ ಶೆಟ್ಟಿ, ಇಟ್ ಮೀನ್ಸ್ ದೇವಿ ಪ್ರಸಾದ್ ಶೆಟ್ಟಿ ಅಂತ ಹೇಳ್ತೀವಿ. ಸೊ ಮೆಡಿಕಲ್ಗೆ 2001ರಲ್ಲಿ ಸಿಗ್ತಕ್ಕಂಥದ್ದು. 2001ರಲ್ಲಿ ದೇವಿ ಶೆಟ್ಟಿ ಅಥವಾ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಮೆಡಿಕಲ್ಗೆ ಕ್ಷೇತ್ರಕ್ಕೆ 2001ರಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 5ನೇದು ಭೀಮಸೇನ್ ಜೋಶಿ ಇವರಿಗೆ ಸಂಗೀತದಲ್ಲಿ ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ 2005ರಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಶ್ರೀ ಶಿವಕುಮಾರ ಸ್ವಾಮಿ ಅವರಿಗೆ 2007ರಲ್ಲಿ. ಆ್ಯಂಡ್ ಡಾಕ್ಟರ್ ದೇ ಜವರೇಗೌಡರು 2008ರಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥದ್ದು. ಆ್ಯಂಡ್ ಡಾಕ್ಟರ್ ವೀರೇಂದ್ರ ಹೆಗಡೆ 2009ರಲ್ಲಿ ಸಿಗುತ್ತೆ, ಸಾಮಾಜಿಕ ಸೇವೆ ಸೋಷಿಯಲ್ ಸರ್ವಿಸ್ಗೆ ಸಿಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಬ್ಬರು 10ನೇವ್ರು ಬರ್ತಾರೆ, ಯಾರಂತ ಹೇಳಿದರೆ 2022ರಲ್ಲಿ ಸಿಗ್ತಕ್ಕಂಥದ್ದು. 2022ರಲ್ಲಿ ಈ ಒಂದು ಸೋಷಿಯಲ್ ಸರ್ವಿಸ್ ಮತ್ತು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಸಿಗ್ತಕ್ಕಂಥದ್ದು ಯಾರಿಗೆ ಅಂತ ಹೇಳಿದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿಗ್ತಕ್ಕಂಥದ್ದು. ಪುನೀತ್ ರಾಜ್ಕುಮಾರ್ಗೆ ಸಿಗ್ತಕ್ಕಂಥದ್ದು ಈ ಒಂದು 2022ರಲ್ಲಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಸೊ ಇಷ್ಟು ಒಂದು ಕರ್ನಾಟಕ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ ಅಂತ ಹೇಳಬಹುದು. ಸೊ ಲಾಸ್ಟ್ 2020 ಕನ್ನಡಕ್ಕೆ ಬರ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್ಗೆ, ಫಸ್ಟ್ ಬರ್ತಕ್ಕಂಥದ್ದು ಕುವೆಂಪುರವರಿಗೆ 1992ರಲ್ಲಿ. ಇಲ್ಲಿ ತನಕ ಹುಟ್ಟು ಬಂದಿರತಕ್ಕಂಥದ್ದು 10 ಕರ್ನಾಟಕ ರತ್ನ ಪ್ರಶಸ್ತಿಗಳು ಕರ್ನಾಟಕಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ವಶನ್ ಹೀಗಿದೆ, ಸಾತಿನ್ ಎಂದರೆ ಏನು ಅಂತ ಕೇಳಿದರೆ, ಸಾತಿನ್ ಎಂದರೆ ಅಧಿಕಾರಿ, ಗ್ರಾಮ ಸೇವಕಿ, ರಾಜಕಾರಣಿ, ಶಿಕ್ಷಕಿ ಅಂತ ಕೊಟ್ಟಿದ್ದಾರೆ. ಸೊ ಸಾತಿನ್ ಮೀನ್ಸ್ ಇಲ್ಲಿ ಗ್ರಾಮ ಸೇವಕಿ, ಅಧಿಕಾರಿ, ರಾಜಕಾರಣಿ, ಶಿಕ್ಷಕಿ ಏನು ಕೊಟ್ಟಿದ್ದಾರೋ ಇದರ ಅರ್ಥದಲ್ಲಿ ನೋಡ್ತಾ ಹೋದಾಗ ಸಾತಿನ್ ಅಂತ ಹೇಳಿದರೆ ಸೊ ಕೆಲಸಗಾರ್ತಿ ಅಂತ ಅರ್ಥದಲ್ಲಿ ಬರುತ್ತೆ. ಕೆಲಸಗಾರ್ತಿ. ಸೊ ಇಟ್ ಮೀನ್ಸ್ ಇದು ಒಂದು ಸ್ತ್ರೀಲಿಂಗ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಕೆಲಸಗಾರ್ತಿ, ಸಾತಿನ್ ಅಂತ ಹೇಳಿದರೆ ಕೆಲಸಗಾರ್ತಿ ಅಥವಾ ಗ್ರಾಮ ಸೇವಕಿ. ಆಪ್ಷನ್ 2 ಗ್ರಾಮ ಸೇವಕಿ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಪದ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವೀರರಸ ಉಂಟಾಗುವುದು ಯಾವಾಗ? ಭಯ, ಸಾಹಸ, ಶೋಕ, ಸಂತೋಷ ಅಂತ ಕೊಟ್ಟಿದ್ದಾರೆ. ವೀರರಸ ಉಂಟಾಗುವುದು ಭಯಕ್ಕೋಸ್ಕರನ ಅಥವಾ ಸಾಹಸಕ್ಕೋಸ್ಕರನ ಅಥವಾ ಶೋಕ ಉಂಟಾದಾಗ ಅಥವಾ ಸಂತೋಷ ಉಂಟಾದಾಗ ಈ ಒಂದು ವೀರರಸ ಉಂಟಾಗ್ತಕ್ಕಂಥದ್ದು. ಸೊ ವೀರ ಅಂತಕ್ಕಂಥದ್ದು ಪದನೇ ಇದೆ. ವೀರ ಮೀನ್ಸ್ ಸಮರ್ಥ ಅಂತ ಅರ್ಥನೂ ಸಹ ತಗೊಳ್ಬೋದು. ಮತ್ತು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಹೆಸರೇ ಸೂಚಿಸುವಂತೆ ಇದು ಶಕ್ತಿಯ ಸ್ಥಿತಿಯಿಂದ ಹುಟ್ಟುವಂಥ ವೀರತ್ವ ಮತ್ತು ಉತ್ಸಾಹವು ಅದರ ಸ್ಥಾಯಿ ಭಾವವಾಗಿದೆ. ಸೊ ಶೌರ್ಯ, ವೀರತ್ವ, ಪಾಂಡಿತ್ಯ, ಹೆಮ್ಮೆ ಮತ್ತು ದೃಢತೆ ಇದ್ದಾಗ ಈ ಒಂದು ವೀರರಸ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಯಾವ್ದು ತೊಗೊಳ್ಬೇಕಂತ ಹೇಳಿದರೆ ಆನ್ಸರ್ ಆಪ್ಷನ್ 2 ಸಾಹಸ. ಸೊ ಸಾಹಸ ಆಗಿರ್ಬೋದು, ಶೌರ್ಯ ಆಗಿರ್ಬೋದು ಅಥವಾ ವೀರ ಆಗಿರ್ಬೋದು, ಪಾಂಡಿತ್ಯ ಆಗಿರ್ಬೋದು, ಹೆಮ್ಮೆ, ದೃಢತೆ ಇದೆಲ್ಲ ಇದ್ದಂಥ ಒಂದು ಟೈಮಲ್ಲಿ, ಇದ್ದಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ವೀರರಸ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಉಟ್ಕೊಳ್ತಕ್ಕಂಥದ್ದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ,
ಕನ್ನಡಿಸು ಎಂಬುದು ಧಾತು, ಸಾಧಿತ ಧಾತು, ಮೂಲ ಧಾತು ಯಾವುದು ಅಲ್ಲ ಅಂತ ಕೊಟ್ಟಿದೆ. ಸೊ ಧಾತು ಮೀನ್ಸ್ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅದನ್ನ ನೋಡ್ತಾ ಹೋದಾಗೆ ಧಾತುಗಳನ್ನು ನೋಡ್ತಾ ಹೋದಾಗ ಏನು ಬರುತ್ತೆ, ಮೂಲ ಧಾತು ಮತ್ತು ಸಾಧಿತ ಧಾತು ಅಂತ ಎರಡು ಬರುತ್ತೆ. ಮೂಲ ಧಾತು ಮತ್ತು ಸಾಧಿತ ಧಾತು. ಸೊ ಇಲ್ಲಿ ಧಾತುಗಳಲ್ಲಿ ಎರಡು ವಿಧ, ಮೂಲ ಧಾತು ಮತ್ತು ಸಾಧಿತ ಧಾತು. ಆ್ಯಂಡ್ ಕನ್ನಡಿಸು ಅಂತಕ್ಕಂಥ ಪದ ಯಾವ ಒಂದು ಧಾತುಗೆ ಬರುತ್ತೆ, ಸಾಧಿತ ಧಾತುನ ಮೂಲ ಧಾತುನ ಅಂತ ಕೇಳಿರ್ತಕ್ಕಂಥ ಕ್ವಶನೆಲ್ಲ ನೋಡ್ತಾ ಹೋದರೆ, ಮೂಲ ಧಾತು ಅಂತ ಹೇಳಿದ್ರೆ ಇಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯ ಸೇರಿಸ್ಕೊಳ್ಳೋದಿಲ್ಲ. ಸೊ ಲಾಸ್ಟ್ ಪದದ ಎಂಡಿಂಗಲ್ಲಿ ಏನು ಇಸು ಅಂತ ಪದ ಸೇರಿಸ್ಕೊಳ್ತೋ ಅದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಆ್ಯಂಡ್ ಇಸು ಅಂತಕ್ಕಂಥ ಪ್ರತ್ಯಯ ಇರೋದಿಲ್ಲ. ಮೂಲ ಧಾತುಗಳೇನಿರುತ್ತೋ, ಫಾರ್ ಎಕ್ಸಾಂಪಲ್ ಕನ್ನಡಿಸು, ಕನ್ನಡ, ಸೊ ಓಕೆ ಆ ಥರ ಆಗಿರ್ಬೋದು. ಅಥವಾ ನೋಡು ಅಂತಕ್ಕಂಥದ್ದು ಮೂಲ ಧಾತು ಆಗುತ್ತೆ. ಆ್ಯಂಡ್ ನೋಡಿಸು ಅಂತ ಇಸು ಅಂತ ಸೇರಿಸೋದನ್ನ ಸಾಧಿತ ಧಾತು ಅಂತ ಹೇಳ್ತೀವಿ. ಕೇಳು ಅಂತಕ್ಕಂಥದ್ದು ಮೂಲ ಧಾತು ಆಗುತ್ತೆ, ಕೇಳಿಸು ಅಂತಕ್ಕಂಥದ್ದು ಸಾಧಿತ ಧಾತು ಆಗ್ತಕ್ಕಂಥದ್ದು. ಇಟ್ ಮೀನ್ಸ್ ಇಸು ಅಂತಕ್ಕಂಥ ಒಂದು ಪ್ರತ್ಯಯ ಒಂದು ವರ್ಡ್ನಲ್ಲಿ ಅಥವಾ ಒಂದು ಕ್ರಿಯಾಪದದಲ್ಲಿ ಸೇರಿಕೊಂಡು ಅದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಓಕೆ, ಸೊ ಕ್ರಿಯಾಪದ ಮೂಲ ರೂಪ ಧಾತು ಏನಿರುತ್ತೋ ಅದನ್ನೇ ಸೇಮ್ ಇದ್ದರೆ ಅದು ಮೂಲ ಧಾತು ಆಗ್ತಕ್ಕಂಥ, ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ. ಏನು ಧಾತು ಇರುತ್ತೋ ಅದೇ ಧಾತುನ ನಾವು ಮೂಲ ಧಾತು ಅಂತಲೂ ಸಹ ಹೇಳ್ತೀವಿ. ಆ್ಯಂಡ್ ಇಸು ಅಂತಕ್ಕಂಥ ಒಂದು ಪ್ರತ್ಯಯ ಸೇರಿಕೊಂಡು ಅದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಒಂದು ಕನ್ನಡಿಸು ಆಗಿರ್ಬೋದು, ಅಥವಾ ಸ್ಥಾಪಿಸು, ಕೇಳಿಸು, ನಡೆಸು, ಸುರಿಸು, ಸೊ ಈ ಥರ ಎಲ್ಲ ಈಸು ಅಂತಕ್ಕಂಥ ಒಂದು ಪ್ರತ್ಯಯ ಹ್ಯಾಡ್ ಆಗ್ತಾ ಹೋದರೆ ಅದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಸೊ ಇಲ್ಲಿ ಈಸು ಇದೆ ನೋಡಿ, ಡಾನಲ್ಲಿ ಈ ಇದೆ, ಆ್ಯಂಡ್ ಇಸು ಈ ಒಂದು ಪದ ಪ್ರತ್ಯಯ ಇರೋದ್ರಿಂದ ಇದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಆಪ್ಷನ್ 2 ಸಾಧಿತ ಧಾತು ಆಗ್ತಕ್ಕಂಥದ್ದು. ನೆಕ್ಸ್ಟು ಅಯ್ಯೋ ಎಂಬುದು ಏನು ಅಂತ ಕೇಳಿದರೆ ಸಾಮಾನ್ಯ ಅವ್ಯಯನ, ಭಾವಸೂಚಕ ಅವ್ಯಯನ, ಅಥವಾ ಕ್ರಿಯಾರ್ಥಕ ಅವ್ಯಯನ, ಅಥವಾ ಸಂಬಂಧ ಸೂಚಕ ಅವ್ಯಯನ ಅಂತ ಕೇಳಿರ್ತಕ್ಕಂಥದ್ದು. ಸೊ ಅಯ್ಯೋ ಮೀನ್ಸ್ ಇಲ್ಲ ನೋಡ್ತಾ ಹೋದಾಗೆ ಕೊಟ್ಟಿರ್ತಕ್ಕಂಥ ಏನು ಅವ್ಯಯಗಳು ಅಂತ ಹೇಳಿದ್ವೋ, ಅವ್ಯಯ ಅಂತ ಹೇಳಿದರೆ ಏನು ಇರುತ್ತೋ ಸೇಮ್ ಈ ಧಾತುಗಳು ಏನು ಬರುತ್ತೋ ಧಾತುಗಳಲ್ಲಿ ಯಾವುದೇ ಒಂದು ಚೇಂಜಸ್ ಆಗಿರೋದಿಲ್ಲ. ಮೂಲ ರೂಪ ಏನಿರುತ್ತೋ ಅದನ್ನೇ ನಾವು ಧಾತು ಅಂತ ಹೇಳ್ತೀವಿ. ಅದೇ ರೀತಿ ಅವ್ಯಯಗಳು ಸಹ ಅಷ್ಟೇ, ಅಲ್ಲಿ ಯಾವುದೇ ಒಂದು ಚೇಂಜಸ್ಸು ಕಂಡು ಬರೋದಿಲ್ಲ. ಈ ಧಾತುಗಳ ಥರನೇ ಅದು ಸಹ ಇರುತ್ತೆ, ಯಾವುದೇ ಒಂದು ಪದಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಸೊ ಅಯ್ಯೋ ಅಂತಕ್ಕಂಥದ್ದೆಲ್ಲ ನೋಡ್ತಾ ಹೋದಾಗ ಸಾಮಾನ್ಯ ಅವ್ಯಯಕ್ಕೆ ಬರೋದಿಲ್ಲ, ಭಾವಸೂಚಕ ಅವ್ಯಯಕ್ಕೆ ಬರುತ್ತಾ, ಹೌದಲ್ವಾ. ಸೊ ಭಾವಸೂಚಕ ಅವ್ಯಯ, ಸೊ ಏನು ಭಾವಸೂಚಕ ಚಿಹ್ನೆ ಇದೆಯೋ ಈ ಥರ ಒಂದು ಎಕ್ಸ್ಪ್ರೆಷನ್ ಆಶ್ಚರ್ಯ ಕೊಡ್ತಕ್ಕಂಥ ಒಂದು ಪದಗಳಿರುತ್ತೋ ನಾವು ಅದನ್ನು ಭಾವಸೂಚಕ ಅವ್ಯಯ ಅಂತ ಹೇಳ್ತೀವಿ. ಆ್ಯಂಡ್ ಕ್ರಿಯಾರ್ಥಕ ಅವ್ಯಯಕ್ಕೆ ಬರೋದಿಲ್ಲ, ಇದು ಕ್ರಿಯಾಪದಗಳಲ್ಲ. ಆ್ಯಂಡ್ ಸಂಬಂಧ ಸೂಚಕ ಅವ್ಯಯ ಅಂತ ಹೇಳಿದ್ರೆ ಆದರೆ, ಮತ್ತು, ಆದ್ದರಿಂದ, ಸೊ ಇದೆಲ್ಲ ನಾವು ಸಂಬಂಧ ಸೂಚಕ ಅವ್ಯಯ. ಇಟ್ ಮೀನ್ಸ್ ಎರಡು ಪದಗಳಾಗಿರ್ಬೋದು ಅಥವಾ ಎರಡು ಸೆಂಟೆನ್ಸ್ ವಾಕ್ಯಗಳನ್ನು ಜೋಡಿಸ್ತಕ್ಕಂಥ ಒಂದು ಪದನ ನಾವೇನ್ತೀವಿ ಸಂಬಂಧ ಸೂಚಕ ಅವ್ಯಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಯ್ಯೋ ಅಂತಕ್ಕಂಥದ್ದು ಭಾವಸೂಚಕ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 2 ಭಾವಸೂಚಕ ಅವ್ಯಯ ಆಗ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಬರ್ತಕ್ಕಂಥದ್ದು ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಕ್ಕಂಥ ಒಂದು ಅವ್ಯಯಗಳು ಸಾಮಾನ್ಯ ಅವ್ಯಯಗಳು. ಫಾರ್ ಎಕ್ಸಾಂಪಲು ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಚೆನ್ನಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ. ಸೊ ಇಲ್ಲಿ ಕೇಳ್ತಾರೆ ಹಾಗೆ ಮತ್ತು ಅಂತೂ ಇದೆಯಲ್ಲ, ಸೊ ಹಾಗೆ ಇದು ನೋಡ್ತಾ ಹೋಗಿ ತಟ್ಟನೆ, ಚೆನ್ನಾಗಿ, ಮೆಲ್ಲಗೆ, ಸುಮ್ಮನೆ ಇವೆಲ್ಲ ನಾವು ಅಂದ್ಕೊಳ್ತೀವಿ ಸಾಮಾನ್ಯ ವ್ಯಯ ಅಂತ. ಆದರೆ ಅವ್ರು ಕೊಡ್ತಕ್ಕಂಥ ಪದಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅಂತೂ, ಬೇರೆ ಇದೆ ನೋಡಿ, ಕೂಡಲೇ. ಸೊ ಇದು ನಾನು ನೀಟಾಗಿ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಥರ ಪದಗಳನ್ನ ಸಹ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಅಂತೂ, ಬೇರೆ, ಬಳಿಕ, ಕೂಡಲೇ ಇವೆಲ್ಲ ಸಹ ಸಾಮಾನ್ಯ ಅರ್ಥಕ ಅವ್ಯಯಕ್ಕೆ ಬರ್ತಕ್ಕಂಥ ಪದಗಳಾಗಿರುತ್ತೆ. ಇನ್ನು ಭಾವಸೂಚಕ ಅವ್ಯಯಗಳು ಅಂತ ಹೇಳಿದಾಗ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಭಾವಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಪದಗಳಾಗಿರುತ್ತೆ. ಸೊ ಕೋಪ ಆಗಿರ್ಬೋದು, ಭಯ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಸೊ ಇಟ್ ಮೀನ್ಸ್ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಪದಗಳು. ಸೊ ಆಹಾ, ಬಳಿರೆ, ಅಯ್ಯೋ, ಓಹೋ, ಹೋ, ಹಾ, ಸೊ ಈ ಥರ ಎಲ್ಲ ಪದಗಳನ್ನ ನಾವೇನಂತ ಹೇಳ್ತೀವಿ ಭಾವಸೂಚಕ ಅವ್ಯಯಗಳು ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಹೇಳಿದಾಗ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸ್ತಕ್ಕಂಥ ಒಂದು ಅವ್ಯಯಗಳು. ಫಾರ್ ಎಕ್ಸಾಂಪಲ್ ಅಂತ ನಾವು ಹೇಳ್ತಾ ಹೋದಾಗ ಕ್ರಿಯಾಪದ ಅಂತ ಹೇಳಿದಲ್ಲಿ ಕ್ರಿಯೆ ಜರುಗ್ತಕ್ಕಂಥದ್ದಾಗಿರಬೇಕು. ನೋಡಿ ಇಲ್ಲಿ ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು, ಇದೆಲ್ಲ ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಂಬಂಧಾರ್ಥಕ ಅಂತ ಹೇಳಿದಾಗ ಎರಡು ಪದ ಆಗಿರ್ಬೋದು ಅಥವಾ ಪದ ಸಮುಚ್ಚಯ ಆಗಿರ್ಬೋದು ಅಥವಾ ವಾಕ್ಯಗಳನ್ನ ಜೋಡಿಸ್ತಕ್ಕಂಥ ಪದಗಳನ್ನ ನಾವು ಸಂಬಂಧಾರ್ಥಕ ಅಂತ ಹೇಳ್ತೀವಿ. ಎಕ್ಸಾಂಪಲು ಮತ್ತು, ಅಥವಾ, ಆದ್ದರಿಂದ, ಹ್ಞೂ, ಹಮ್. ಸೊ ನೋಡಿ ಇದು ವೆರಿ ಇಂಪಾರ್ಟೆಂಟ್, ಹ್ಞೂ, ಹಾಮ್ ಅಂತ ಇದೆಯಲ್ಲ. ಸೊ ಈ ಥರ ಪದಗಳನ್ನ ಜಾಸ್ತಿ ಕೇಳ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹೌದು, ಅಲ್ಲ, ಸಾಕು, ಇದು ಸಹ ಕ್ರಿಯಾರ್ಥಕ ಅವ್ಯಯಗಳು. ಬಟ್ ನಮಗೆ ಅಲ್ಲಿ ಕೊಟ್ಟಾಗ ಕೆಲವೊಂದು ಪದಗಳು
ಕನ್ಫ್ಯೂಷನ್ ಆಗ್ತಾ ಹೋಗ್ತವೆ. ಸೊ ಈ ಥರ ಪದಗಳನ್ನ ನೋಡ್ಕೊಳ್ಬೇಕಾಗುತ್ತೆ ನೋಡಿ. ಹೂ, ಹಮ್, ಅಲ್ಲ, ಹೌದು, ಸಾಕು, ಅಂತೂ, ಬೇರೆ, ಕೂಡಲ, ಈ ಥರ ಪದಗಳನ್ನ ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಅವಾದರಣಾರ್ಥಕ ಅಂತ ಹೇಳಿದರೆ, ಸೊ ಇದು ಗೊತ್ತಿದೆ, ಒಂದು ನಿಶ್ಚಯವಾಗಿ ಹೇಳ್ತಕ್ಕಂಥದ್ದು, ಅವನೇ, ಅದುವೇ, ನೀನೇ, ನಾನೇ, ಈ ಥರ ಹೇಳ್ತಕ್ಕಂಥ ನಾವು ಅವಾದರಣಾರ್ಥಕ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಕ್ಕಂಥದ್ದು ಅಯ್ಯೋ ಬಂದು ಭಾವಸೂಚಕ ವ್ಯಯಕ್ಕೆ ಉದಾಹರಣೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕನ್ನಡದ ಪ್ರೇಮ ಕವಿ ಯಾರು ಅಂತ ಕೇಳಿದರೆ, ಕನ್ನಡದ ಪ್ರೇಮ ಕವಿ ಯಾರು? GS ಶಿವರುದ್ರಪ್ಪ, ಹಂಸಲೇಖ, NS ಲಕ್ಷ್ಮೀನಾರಾಯಣ ಭಟ್, KS ನರಸಿಂಹಸ್ವಾಮಿ ಅಂತ ಕೊಟ್ಟಿದ್ದಾರೆ. ಕನ್ನಡದ ಪ್ರೇಮ ಕವಿ ಯಾರು ಅಂತ ಹೇಳಿದ್ರೆ KS ನರಸಿಂಹಸ್ವಾಮಿ. ಆಪ್ಷನ್ 4 KS ನರಸಿಂಹಸ್ವಾಮಿ ಅವರು. ಆ್ಯಂಡ್ ಅದರ ಬಗ್ಗೆ ನೋಡ್ತಾ ಹೋದಾಗ, ಸೊ ನೋಡಿ ಇಲ್ಲಿ ಮೈಸೂರು ಮಲ್ಲಿಗೆ ಕವಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಇವರನ್ನು ನಾವು ಪ್ರೇಮ ಕವಿ ಅಂತಲೂ ಹೇಳ್ತೀವಿ, ಮತ್ತು ಮೈಸೂರು ಮಲ್ಲಿಗೆ ಕವಿ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇವ್ರು ಬಂದು ಕಿಕ್ಕೇರಿ ಸುಬ್ಬರಾಯ ನರಸಿಂಹಸ್ವಾಮಿ ಅಂತಕ್ಕಂಥ ಇವರ ಒಂದು ಪೂರ್ಣ ಹೆಸರು. KS ಮೀನ್ಸ್ ಕಿಕ್ಕೇರಿ ಸುಬ್ಬರಾಯ ನರಸಿಂಹಸ್ವಾಮಿ ಅಂತಕ್ಕಂಥ ಒಂದು ಪೂರ್ಣ ಹೆಸರಾಗಿರುತ್ತೆ. ಇವರು ಬಂದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ 1915 ಜನವರಿ 26ರಂದು ಜನಿಸ್ತಾರೆ. ಸೊ ಇವರು ಬಂದು ಮಂಡ್ಯ ಜಿಲ್ಲೆಯವರು. ಆ್ಯಂಡ್ ಇವರು ಬಂದು ಇವರ ಮೇನ್ ಕೃತಿ ಅಂತ ಹೇಳಿದ್ರೆ ಮೈಸೂರು ಮಲ್ಲಿಗೆ ಅಂತಕ್ಕಂಥ ಕೃತಿ. ಈ ಒಂದು ಕೃತಿಗೆ ದೇವರಾಜ್ ಬಹದ್ದೂರ್ ಬಹುಮಾನ ಸಹ 1943ರಲ್ಲಿ ಸಿಗ್ತಕ್ಕಂಥದ್ದು. ಆ್ಯಂಡ್ ಮೈಸೂರು ರಾಜ್ಯದ ಸಂಸ್ಕೃತಿ ಪ್ರಸಾರ ಇಲಾಖೆಯ ಬಹುಮಾನ 1957ರಲ್ಲಿ ಕೊಡ್ತಾರೆ. ಮತ್ತು ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು 1977ರಲ್ಲಿ. ಮತ್ತು ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ಕೇರಳದ ಕವಿ ಕುಮಾರನ್ ಆಶನ್ ಪ್ರಶಸ್ತಿ, ನೋಡಿ ಇಲ್ಲಿ ಕೇರಳದಲ್ಲಿ ಕೊಡ್ತಕ್ಕಂಥದ್ದು ಈ ಒಂದು ಕುಮಾರನ್ ಆಶನ್ ಪ್ರಶಸ್ತಿ. ಸೊ ಇದು ಸಹ ಇವರಿಗೆ 1987ರಲ್ಲಿ ದೊರಕಿರ್ತಕ್ಕಂಥದ್ದು. ಸೊ ಇದನ್ನು ಕೇಳ್ತಾರೆ, ಯಾರಿಗೆ ಕುಮಾರನ್ ಆಶನ್ ಪ್ರಶಸ್ತಿ ದೊರಕಿದೆ ಅಂತ 4 ಆಪ್ಷನ್ಗಳು ಸಹ ಕೊಡ್ತಾ ಹೋಗ್ತಾರೆ. ಚಂದ್ರಶೇಖರ್ ಕಂಬಾರ ಅವ್ರಿಗೂ ಸಹ ಸಿಕ್ಕಿದೆ ಈ ಒಂದು ಕುಮಾರನ್ ಆಶನ್ ಪ್ರಶಸ್ತಿ ಅಂತಕ್ಕಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಇವ್ರಿಗೂ ಸಹ ಸಿಕ್ಕಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಬೆಂಗಳೂರು ವಿಶ್ವವಿದ್ಯಾನಿಲಯವು 1992ರಲ್ಲಿ ಇವರಿಗೆ ಗೌರವ ಡಾಕ್ಟರೇಟನ್ನು ಕೊಡುತ್ತೆ. ಆ್ಯಂಡ್ ಮಾಸ್ತಿ ಸಾಹಿತ್ಯ ಪ್ರಶಸ್ತಿಯೂ ಸಹ ಇವ್ರಿಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇವರು ಮೈಸೂರಿನಲ್ಲಿ ನಡ್ತಕ್ಕಂಥ 60ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿರ್ತಾರೆ. ವೆರಿ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ದುಂಡು ಮಲ್ಲಿಗೆ ಆಗಿರ್ಬೋದು, ಮೈಸೂರು ಮಲ್ಲಿಗೆ ಆಗಿರ್ಬೋದು, ಮತ್ತು ಕುಮಾರನ್ ಆಶನ್ ಪ್ರಶಸ್ತಿ ಆಗಿರ್ಬೋದು, ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಪಂಪ ಪ್ರಶಸ್ತಿ ಆಗಿರ್ಬೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇವರ ಕವನ ಸಂಕಲನಗಳಂತ ಹೇಳ್ತಾ ಹೋದಾಗ ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ಉಂಗುರ, ಇರುವಂತಿಗೆ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ, ನೆಲದನಿ, ಸಂಜೆ ಹಾಡು, ಸೊ ಇವೆಲ್ಲ ಇವರ ಒಂದು ಕವನ ಸಂಕಲನಗಳಲ್ಲಿ ಬರ್ತಾ ಹೋಗ್ತವೆ. ಆ್ಯಂಡ್ ಗದ್ಯ ಕೃತಿಗಳು ಯಾವುದ್ಯಾವುದು ಅಂತ ಹೇಳಿದಾಗ ಮಾದರಿಯ ಕಲ್ಲು, ಉಪವನ, ದಮಯಂತಿ, ಸೊ ಇವು ಗದ್ಯ ಕೃತಿಗಳು. ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿ ಬರೆದಿರ್ತಕ್ಕಂಥದ್ದು ಯುರೋಪಿಡೀಸ್ನ ಮೀಡಿಯಾ, ಸುಬ್ರಹ್ಮಣ್ಯ ಭಾರತಿ, ಮಾಯಾಶಂಕ ಮತ್ತು ಇತರ ಕಥೆಗಳು, ರಾಣಿಯ ಗಿಳಿ ಮತ್ತು ರಾಜನ ಮಂಗ, ಹಕಲ್ ಬರಿಫಿನ್ನನ ಸಾಹಸಗಳು. ಸೊ ಇವೆಲ್ಲ ಬಂದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡಿರ್ತಕ್ಕಂಥ ಕೃತಿಗಳಾಗಿರುತ್ತೆ. ಸೊ ಇಷ್ಟು ಬಂದು KS ನರಸಿಂಹಸ್ವಾಮಿ ಅವರಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ತುಂಬ ಇಂಪಾರ್ಟೆಂಟ್ ಅಂತ ಒಂದು ಪರ್ಸನ್ ಅಂತಲೇ ಹೇಳ್ಬೋದು. ತುಂಬ ಸರಿ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ನ ಬರ್ತಾನೆ ಇದ್ದಾವೆ. ಸೊ ಪ್ರೇಮ ಕವಿ, ಮೈಸೂರು ಮಲ್ಲಿಗೆ, ಮತ್ತು ತೆರೆದ ಬಾಗಿಲು, ದುಂಡು ಮಲ್ಲಿಗೆ, ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇಷ್ಟು ಸಹ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಇನ್ಫಾರ್ಮೇಷನ್ ಈ ಒಂದು ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವೇದಗಳು ರಚಿತವಾಗಿರುವ ಭಾಷೆ ಯಾವುದು ಅಂತ ಕೇಳಿದರೆ, ವೇದಗಳು ರಚಿತವಾಗಿರುವ ಭಾಷೆ ಯಾವುದು? ಪಾಲಿ, ಪ್ರಾಕೃತ, ಪಾರಸಿ ಮತ್ತು ಸಂಸ್ಕೃತ. ವೇದಗಳು ಏನಿದಾವೋ 4 ವೇದಗಳು, ಸೊ ಅವರು ರಚನೆಯಾಗಿರ್ತಕ್ಕಂಥ ಭಾಷೆ ಅಂತ ಹೇಳಿದ್ರೆ ಸಂಸ್ಕೃತ. ಆಪ್ಷನ್ 4 ಸಂಸ್ಕೃತದ ವೇದಗಳೆಲ್ಲ ಸಹ ರಚನೆಯಾಗಿರ್ತಕ್ಕಂಥ ಒಂದು ಭಾಷೆ. ನೆಕ್ಸ್ಟು ಜುಳು ಜುಳು, ಪಟ ಪಟ, ದಡ ದಡ ಎಂಬುವು ಏನು ಅಂತ ಕೇಳಿದರೆ, ಕ್ರಿಯಾರ್ಥಕ ಅವ್ಯಯಗಳ ಅಥವಾ ಅನುಕರಣ ಅವ್ಯಯಗಳ ಅಥವಾ ಅವಾಧಾರಣಾರ್ಥಕ ಅವ್ಯಯಗಳು, ಕೃದಂತ ಅವ್ಯಯಗಳು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದಾಗೆ ಅಲ್ಲಿ ಕ್ರಿಯೆ ಜರುಗ್ತಕ್ಕಂಥದ್ದನ್ನ ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ಆ್ಯಂಡ್ ಅನುಕರಣವ್ಯಯ ಅಂತ ಹೇಳಿದಾಗ ಅನುಕರಣೆ ಬರ್ತಕ್ಕಂಥ, ಸೊ ಜುಳು ಜುಳು, ಪಟ ಪಟ, ದಡ ದಡ ಇದೆಲ್ಲ ಅನುಕರಣೆಗೆ ಬರ್ತಕ್ಕಂಥದ್ದು. ಸೊ ಅನುಕರಣೆ ಅಂತ ಹೇಳಿದರೆ ಒಂದು ಪದ 2 ಸರಿ ಬರ್ತಕ್ಕಂಥದ್ದು ನಾವು ಅನುಕರಣೆ ಅಂತ ಹೇಳ್ತೀವಿ. ಸೊ ಇದು ಒಂದು ಅನುಕರಣ ಅವ್ಯಯ. ಜುಳು ಜುಳು, ಪಟ ಪಟ, ದಡ ದಡ ಇದೆಲ್ಲ ಅನುಕರಣ ಅವ್ಯಯಕ್ಕೆ ಉದಾಹರಣೆ. ಇನ್ನು ಅವಾಧಾರಣಾರ್ಥಕ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಅವನೇ, ಅವಳೆ, ಇವನೇ ಈ ಥರ ಬರ್ತಕ್ಕಂಥದ್ದು ನಿಶ್ಚಯವಾಗಿ ಹೇಳ್ತಕ್ಕಂಥದ್ದು ನಾವು ಅವಾಧಾರಣ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನು ಕೃದಂತ ಅವ್ಯಯಗಳು ಅಂತ ಹೇಳ್ತಾ ಹೋದಾಗ ಕೃದಂತ ಅವ್ಯಯಗಳು ಸಹ ಬರ್ತಾ ಹೋಗುತ್ತೆ. ಸೊ ಅವೆಲ್ಲ ನೋಡ್ತಾ ಹೋಗಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 2 ಅನುಕರಣ ಅವ್ಯಯಗಳು. ನೆಕ್ಸ್ಟು ಮುಮ್ಮಡಿ ರಚನೆಯಲ್ಲಿನ 3 ರೂಪ ಯಾವುದು ಅಂತ ಕೇಳಿದರೆ, ಸಂಬಂಧ ಸೂಚಕ ವಿಶೇಷಣ, ಗುಣಾತ್ಮಕ ವಿಶೇಷಣ, ಸಂಖ್ಯಾ ವಿಶೇಷಣ, ಪರಿಮಾಣಾತ್ಮಕ ವಿಶೇಷಣ.
ಸೊ ಇಲ್ಲಿ ಮುಮ್ಮಡಿನ ಕೊಟ್ಟಿದ್ದಾರೆ. ಮುಮ್ಮಡಿ ಮೀನ್ಸ್ 3 ಪ್ಲಸ್ ಮಡಿ, 3 ಪ್ಲಸ್ ಮಡಿ ಮುಮ್ಮಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ 3 ಅಂತಕ್ಕಂಥ ಪದ ಏನಿದೆಯೋ ಇದರ ಒಂದು ರೂಪ ಯಾವುದು ಅಂತ ಕೇಳಿದರೆ ಸಂಬಂಧ ಸೂಚಕ ವಿಶೇಷಣ, ಗುಣಾತ್ಮಕ, ಸಂಖ್ಯಾ, ಪರಿಮಾಣಾತ್ಮಕ ಅಂತ ಕೇಳಿದರೆ. ಸೊ ಪರಿಮಾಣಾತ್ಮಕ ಬರೋದಿಲ್ಲ. ಪರಿಮಾಣಾತ್ಮಕ ಅಂದಾಗ ಅಷ್ಟು ಇಷ್ಟು ಹಲವು ಕೆಲವು ಈ ಥರ ಬರ್ತಾ ಹೋಗುತ್ತೆ. ಇನ್ನು ಸಂಖ್ಯಾ ವಿಶೇಷಣ ಅಂತ ಹೇಳಿದಾಗ 3 ಅಂತಕ್ಕಂಥದ್ದು ಸಂಖ್ಯೆಗೆ ಸಂಬಂಧಪಟ್ಟಂಥ ಪದ ಆಗಿರೋದ್ರಿಂದ ಆನ್ಸರ್ ಆಪ್ಷನ್ 3 ಸಂಖ್ಯಾ ವಿಶೇಷಣ ಆಗ್ತಕ್ಕಂಥ. ಇನ್ನು ಗುಣಾತ್ಮಕ ಬರೋದಿಲ್ಲ. ಸೊ ಇಲ್ಲಿ ಗುಣಾತ್ಮಕ ಅಂತ ಹೇಳಿದ್ರೆ ಒಂದು ವಸ್ತುವಿನ ಗುಣವನ್ನು ನಾವು ತಿಳಿಸ್ತಕ್ಕಂಥದ್ದು. ಇನ್ನು ಸಂಬಂಧ ಸೂಚಕ ಅಂತ ಹೇಳಿದಾಗ ಒಂದು ಪದ ಅಥವಾ 2 ಪದ ಅಥವಾ 2 ವಾಕ್ಯಗಳ ನಡುವೆ ಬರ್ತಕ್ಕಂಥ ಪದನ ನಾವು ಸಂಬಂಧ ಸೂಚಕ ಅಂತ ಹೇಳ್ತೀವಿ. ಸೊ ಇಲ್ಲಿ ಮುಮ್ಮಡಿಲಿ 3 ಅಂತಕ್ಕಂಥದ್ದು ಸಂಖ್ಯಾ ವಿಶೇಷಣ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಮನೆಗೆ, ಮರಕ್ಕೆ, ಮಗುವಿಗೆ ಇರ್ತಕ್ಕಂಥ ಪದಗಳಲ್ಲಿ ಬಂದಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಮನೆಗೆ, ಮರಕ್ಕೆ, ಮಗುವಿಗೆ ಪದಗಳಲ್ಲಿ ಬಂದಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಸೊ ನೋಡಿ ಇಲ್ಲಿ ಇದರಲ್ಲಿ ಬಂದಿರತಕ್ಕಂಥದ್ದು ಗೆ ಅಂಡ್ ಇದರಲ್ಲಿ ಬಂದಿರತಕ್ಕಂಥದ್ದು ಕೆ ಅಂಡ್ ನೆಕ್ಸ್ಟ್ ಇದರಲ್ಲಿ ಬಂದಿರೋದು ವಿಗೆ, ಹೀಗೆ. ಸೊ ಗೆ, ಕೆ, ಹೀಗೆ ಅಂತಕ್ಕಂಥದ್ದು ಯಾವ ಒಂದು ಪ್ರತ್ಯಯದಲ್ಲಿ ಬರ್ತಕ್ಕಂಥದ್ದು ಅಂತ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತಕ್ಕಂಥದ್ದು? ಸೊ ಚತುರ್ಥಿ ಅಲ್ವಾ, ಆಪ್ಷನ್ 1 ಚತುರ್ಥಿಲಿ ಬರ್ತಕ್ಕಂಥದ್ದು. ಇನ್ನು ಸಪ್ತಮಿ ಅಲ್ಲಿ ಸಂಬೋಧನೆ ಎ ಬರುತ್ತೆ, ಸಂಬೋಧನೆ ಇಲ್ಲ, ಸಪ್ತಮಿ ಅಲ್ಲಿ ಅಂತಕ್ಕಂಥದ್ದು. ಪಂಚಮಿ ದೆಸೆಯಿಂದ ಬರುತ್ತೆ ಆ್ಯಂಡ್ ಪ್ರಥಮ ಬಂದು ಉ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು? ಆಪ್ಷನ್ 1 ಚತುರ್ಥಿ. ಸೊ ನಿಮಗೆ ಬೇಕಂತ ಹೇಳಿದರೆ ಇಲ್ಲಿದೆ ನೋಡಿ. ಸೊ ನೋಡಿ ವಿಭಕ್ತಿ ಪ್ರತ್ಯಯ ಪ್ರಥಮ ಹೂನ ಕೊಟ್ಟಿದ್ದಾರೆ, ದ್ವಿತೀಯ ಹಣ್ಣು, ತೃತೀಯ ಇಂದ. ಸೊ ಚತುರ್ಥಿಗೆ ಅಥವಾ ಕೆ ಅಥವಾ ಹೀಗೆ ಯಾವ್ದು ಬಂದರೂ ಸಹ ಅದು ಚತುರ್ಥಿಗೆ ಬರ್ತಕ್ಕಂಥದ್ದು. ಪಂಚಮಿ ದೆಸೆಯಿಂದ, ಷಷ್ಠಿಯ, ಸಪ್ತಮಿ ಹಲ್ಲಿ. ಸೊ ಇಲ್ಲ ನೋಡ್ತಾ ಹೋದಾಗೆ ಹೊಸಗನ್ನಡ ಪ್ರತ್ಯಯ ಏನು ಬೇಕು ಅದರ ಕಾರಕಾರ್ಥಗಳನ್ನು ಸಹ ಕೇಳ್ತಾರೆ. ವೆರಿ ಇಂಪಾರ್ಟೆಂಟು ಕನ್ನಡ ಕಡ್ಡಾಯ ಎಕ್ಸಾಮ್ಸ್ಗೆ. ಈ ಲಾಸ್ಟ್ ಒಂದು ಇದರಲ್ಲಿ ಕೇಳಿದ್ರು ಕೆ ಇ ಇದರಲ್ಲಿ CTI ಎಕ್ಸಾಮಲ್ಲಿ 4-5 ಕ್ವಶನ್ ಬಂದಿತ್ತು ವಿಭಕ್ತಿ ಪ್ರತ್ಯಯದ ಮೇಲೇ. ಸೊ ಇದನ್ನು ತುಂಬ ನೋಡ್ಕೊಳ್ಳೋದ್ರಿಂದ ಇಲ್ಲಿ ಬರ್ತಕ್ಕಂಥ ಹೊಸಗನ್ನಡ ಪ್ರತ್ಯಯ ಆಗಿರ್ಬೋದು, ಕಾರಕಾರ್ಥಗಳಾಗಿರ್ಬೋದು ಅಥವಾ ಹಳಗನ್ನಡ ಪ್ರತ್ಯಯ ಆಗಿರ್ಬೋದು ತುಂಬ ಇಂಪಾರ್ಟೆಂಟು. ಸೊ ಹೊಸಗನ್ನಡ ಪ್ರತ್ಯಯ, ಕಾರಕಾರ್ಥ ಮತ್ತು ಹಳಗನ್ನಡ ಪ್ರತ್ಯಯ ಈ 3ನ ನೀಟಾಗಿ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ ಏನಂತ ಹೇಳಿದ್ರೆ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂತಲೂ ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವುದು? ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವುದು? ತಮಟಕಲ್ಲು ಶಾಸನ, ಐಹೊಳೆ ಶಾಸನ, ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ. ಸೊ ಶಾಸನದ ಬಗ್ಗೆನೇ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ, ಯಾರೆಲ್ಲ ನೋಡಿಲ್ಲ ಅದು ನೋಡಿಕೊಂಡ್ರೆ ತುಂಬ ಇನ್ಫಾರ್ಮೇಷನ್ ಅಂತೂ ತುಂಬ ಚೆನ್ನಾಗಿದೆ ಅದರಲ್ಲಿ, ಆ ಒಂದು ವಿಡಿಯೋದಲ್ಲಿ. ಸೊ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ, ಆಪ್ಷನ್ 3 ಹಲ್ಮಿಡಿ ಶಾಸನ. ಶಾಸನ. ಸೊ ಇಲ್ಲ ನೋಡ್ತಾ ಹೋದಾಗೆ ಹಲ್ಮಿಡಿಯ ಜೊತೆಗೆ ತಮಟಕಲ್ಲು ಬರುತ್ತೆ, ಬಟ್ ಇದು 450 ಬರ್ತಕ್ಕಂಥದ್ದು. ತಮಟಕಲ್ಲು ಶಾಸನ ಬಂದು 501 ಇದರಲ್ಲಿ ಬರ್ತಕ್ಕಂಥದ್ದು. ನೋಡಿ ಇಲ್ಲಿದೆ ತಮಟಕಲ್ಲು ಶಾಸನದ ಬಗ್ಗೆ ನೋಡ್ತಾ ಹೋದಾಗ ತಮಟಕಲ್ಲು ಶಾಸನದ ಕಾಲ ಬಂದು ಕ್ರಿಸ್ತಶಕ 500, ಆದರೆ ಹಲ್ಮಿಡಿ ಶಾಸನ ಬಂದು ಕ್ರಿಸ್ತಶಕ 450ರಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಹಲ್ಮಿಡಿ ಶಾಸನವನ್ನು ನಾವು ಫಸ್ಟ್ ಒಂದು ಕನ್ನಡದ ಮೊದಲ ಶಾಸನ ಅಂತ ಹೇಳ್ತೀವಿ. ತಮಟಕಲ್ಲು ಶಾಸನದ ಕಾಲ ಬಂದು ಕ್ರಿಸ್ತಶಕ 500ರಲ್ಲಿ. ಬಟ್ ಅಂದರೆ ಇದು ಎಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಗ್ರಾಮದಲ್ಲಿ ಈ ಒಂದು ಶಾಸನ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥ ಲಿಪಿ ಅಂತ ಹೇಳಿದ್ರೆ ಪೂರ್ವ ಹಳೆಗನ್ನಡದ ಲಿಪಿ ಈ ಒಂದು ಶಾಸನದಲ್ಲಿ ಬಳಸಿರ್ತಕ್ಕಂಥದ್ದು. ಆ್ಯಂಡ್ ಇದು ಎಂಥದ್ದು ಕೇಳ್ತಾರೆ, ವೀರಗಲ್ಲು ಮತ್ತು ಮಾಸ್ತಿ ಮತ್ತು ದಾನ ಶಾಸನ. ಸೊ ಈ ಥರ ಎಲ್ಲ ಕೇಳ್ತಾ ಹೋಗ್ತಾರೆ. ಇದು ಬಂದು ಒಂದು ವೀರಗಲ್ಲು ಶಾಸನ ಆಗಿರುತ್ತೆ. ಆ್ಯಂಡ್ ತಮಟಗಲ್ಲು ಶಾಸನದಲ್ಲಿ ವರ್ಣಿತ ವೀರ ಯಾರು ಅಂತ ಹೇಳಿದರೆ ಗುಣಮಾಧುರಾಂಕ ಅಂತಕ್ಕಂಥವ್ರು. ಇದಂದರೆ ಇಟ್ ಮೀನ್ಸ್ ಈ ಒಂದು ಶಾಸನದಲ್ಲಿ ಇರ್ತಕ್ಕಂಥ ವೀರನ ಯಾರು ಅಂತ ಹೇಳಿದರೆ ಗುಣ ಮಧುರಾಂಕ ಅಂತಕ್ಕಂಥವ್ರು. ಇದರ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಪ್ರಾಸಯುಕ್ತ ರಚನೆ. ಸೊ ಪ್ರಾಸಯುಕ್ತ ರಚನೆ ಅಂತಂದರೆ ಪ್ರಾಸ ಪದಗಳನ್ನ ಜಾಸ್ತಿ ಯೂಸ್ ಮಾಡಿರ್ತಕ್ಕಂಥ ಒಂದು ಶಾಸನ ಅಂತ ಹೇಳ್ಬೋದು. ಮತ್ತು ಶಾಸನದ ಆರಂಭದಲ್ಲಿ ಬಳಸಲಾದ ವೃತ್ತ ಅಂತ ಕೇಳಿದರೆ ನೋಡಿ ಬಿಣ ಮಣಿ ಅಂತು ಬೋಗಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆಲ್ಲ. ಈ ಒಂದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಬೇರೆ ಒಂದು ಎಕ್ಸಾಮ್ಸ್ಗಳಿಗೂ ಸಹ ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಕ್ರಿಸ್ತಶಕ 500 ಶತಮಾನ 500 ಇದೊಂದು ನೋಡ್ಕೊಳ್ರಿ. ಆ್ಯಂಡ್ ತಮಟಗಲ್ಲು ಗ್ರಾಮ ನೋಡ್ಕೊಳ್ರಿ. ಮತ್ತು ಇದು ಇರ್ತಕ್ಕಂಥ ಲಿಪಿ ಪೂರ್ವ ಹಳೆಗನ್ನಡ. ಮತ್ತು ಇದು ಒಂದು ಯಾವುದರ ಶಾಸನ ಅಂತ ಕೇಳಿದ್ರೆ ವೀರಗಲ್ಲು ಶಾಸನ ಆಗಿರುತ್ತೆ. ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೃತ್ತ ನೋಡಿ ಬಿಣಮಣಿ ಬೋಗಿ ಅಂತಕ್ಕಂಥ ಒಂದು ವೃತ್ತವನ್ನು ಬಳಸಲಾಗಿದೆಯಂತೆ. ಆ್ಯಂಡ್ ತಮಟಗಲ್ಲು ಶಾಸನ ಮೇಲೆ ಪ್ರಭಾವ ಬೀರುವ ಭಾಷೆ ಅಂತ ಹೇಳಿದ್ರೆ ಸಂಸ್ಕೃತ, ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಹಲ್ಮಿಡಿ ಶಾಸನದ ಬಗ್ಗೆ ನೋಡ್ತಾ ಹೋದಾಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಹಲ್ಮಿಡಿ ಶಾಸನ.
ಆ್ಯಂಡ್ ಇದರ ಒಂದು ಕಾಲ ಕ್ರಿಸ್ತಶಕ 450 ಆಗಿರುತ್ತೆ. ಇದು ಸಿಕ್ಕಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳಿದರೆ, ಸೊ ಇದು ಸಹ ತುಂಬ ಸರಿ ಕೇಳಿದರೆ ಹಾಸನ ಜಿಲ್ಲೆ, ತುಂಬ ಸರಿ ಕೇಳಿರ್ತಕ್ಕಂಥ ಹಾಸನ ಜಿಲ್ಲೆ ಎಲ್ಲಿ ಕಂಡು ಬರುತ್ತೆ ಈ ಒಂದು ಹಲ್ಮಿಡಿ ಶಾಸನ ಅಂತ ಕೇಳ್ತಕ್ಕಂಥದ್ದು, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಸೊ ಹಲ್ಮಿಡಿ ಗ್ರಾಮ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಸನ ಜಿಲ್ಲೆನ ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ಇಲ್ಲೂ ಸಹ ಯೂಸ್ ಮಾಡಿರ್ತಕ್ಕಂಥದ್ದು ಪೂರ್ವ ಹಳೆಗನ್ನಡನೆ. ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ರಚನಾ ಕಾಲದ ದೊರೆ ಅಂತ ಹೇಳಿದರೆ ಕಾಕುತ್ಸ ವರ್ಮ. ಆ್ಯಂಡ್ ಇದು ಒಂದು ಎಂಥ ಶಾಸನ? ದಾನ ಶಾಸನ. ಸೊ ನೋಡಿ, ಇದು ಬಂದು ವೀರಗಲ್ಲು ಶಾಸನ ಆಗಿತ್ತು. ಆ್ಯಂಡ್ ಇದು ಬಂದು ದಾನ ಶಾಸನ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖಿತ ಮೃಗೇಶ ಮತ್ತು ನಾಗರ ಎಂಬ ಭಟ್ಟರ ನಾಡು ನರಿದಾವಿಳೆ ನಾಡು, ಇದು ನರಿದಾವಿಡೆ. ಮತ್ತು ಹಲ್ಮಿಡಿ ಶಾಸನದ ಭಾಷೆ ಪೂರ್ವ ಹಳಗನ್ನಡ ಎಂದು ಹೇಳಿದವರು ಯಾರು ಅಂತ ಹೇಳಿದರೆ ನರಸಿಂಹಾಚಾರ್ ಮತ್ತು ರೈಸ್, ಇವರಿಬ್ಬರು ಸಹ ಈ ಒಂದು ಇದಕ್ಕೆ ಹೇಳಿರ್ತಕ್ಕಂಥದ್ದು ಪೂರ್ವ ಹಳೆಗನ್ನಡದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಇದು ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ಬಾದಾಮಿ ಅಂತ ಹೇಳಿದ್ರೆ ಇದು ಸಹ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇದು ಒಂದು ತ್ರಿಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಅಂತ ಕೇಳ್ತಾರೆ. ಇಲ್ಲಿ ತುಂಬ ಸಲ ಕೇಳಿರ್ತಕ್ಕಂಥದ್ದು ತ್ರಿಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟನ ಶಾಸನ. ಇದು ಬಂದು ಪ್ರಶಸ್ತಿ ಶಾಸನ ಅಂತ, ವೆರಿ ಇಂಪಾರ್ಟೆಂಟು. ಇದೊಂದು ಪ್ರಶಸ್ತಿ ಶಾಸನ. ಆ್ಯಂಡ್ ಕ್ರಿಸ್ತಶಕ 700ರಲ್ಲಿ ಇದರ ಒಂದು ಕಾಲ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕೇಳಿದ್ದಾರೆ ನೋಡಿ, ಕನ್ನಡದಲ್ಲಿ ಪ್ರಪ್ರಥಮವಾಗಿ ತ್ರಿಪದಿಗಳ ರಚನೆ ಕಂಡುಬರುವ ಶಾಸನ ಯಾವುದು ಅಂತ ಹೇಳಿದ್ರೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟನ ಶಾಸನ ಆಗಿರುತ್ತೆ. ಆ್ಯಂಡ್ ಸಾಹಿತ್ಯಿಕವಾಗಿ ಬಾದಾಮಿ ಶಾಸನ ಒಂದು ವರ್ಣನಾತ್ಮಕ ಶಾಸನ ಅಂತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದರ ಒಂದು ಲಿಪಿ ಅಂತ ಹೇಳಿದ್ರೆ ಹಳೆಗನ್ನಡ. ಇದೆಲ್ಲ ಪೂರ್ವ ಹಳೆಗನ್ನಡ ಇತ್ತು, ಬಟ್ ಬಾದಾಮಿ ಶಾಸನ ಬಂದು ಹಳೆಗನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಇದರ ಒಂದು ವಸ್ತು ಅಂತ ಹೇಳಿದ್ರೆ ವೀರಭಟನ ವರ್ಣನೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದು ಕಪ್ಪೆ ಅರಭಟನಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಇಲ್ಲಿ ಬಿರುದು ಕೊಟ್ಟಿದ್ದಾರೆ, ಕಲಿಯುಗ ವಿಪರೀತನಂತಕ್ಕಂಥ ಒಂದು ಬಿರುದು ಸಹ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ಮೊದಲೆರಡು ಸಾಲುಗಳ ಸಾಹಿತ್ಯ ರೂಪ ಗದ್ಯದಲ್ಲಿರ್ತಕ್ಕಂಥದ್ದಂತೆ. ಆ್ಯಂಡ್ ನೆಕ್ಸ್ಟ್ ಶಾಸನದಲ್ಲಿ ವರ್ಣಿತ ಕಪ್ಪೆ ಅರಭಟನ ವ್ಯಕ್ತಿತ್ವ ಬಂದು ರುದ್ರ ಶಿವನ ವ್ಯಕ್ತಿತ್ವ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟು, ತುಂಬ ಸಲ ಕೇಳಿರ್ತಕ್ಕಂಥದ್ದು. ನಿಮಗೆ ಮೇಯ್ನಾಗಿ ಕೇಳ್ತಕ್ಕಂಥದ್ದು ತ್ರಿಪದಿ ರಚನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳ್ಬೋದು, ಮತ್ತು ಅದರ ಕಾಲ ಕೇಳ್ಬೋದು, ಮತ್ತು ಅದು ಯಾವ ಥರ ಒಂದು ಶಾಸನ ಅಂತ ಕೇಳಬಹುದು, ಮತ್ತು ಅಲ್ಲಿ ಆಗಿರ್ತಕ್ಕಂಥ ಲಿಪಿ ಯಾವುದು ಅಂತ ಕೇಳ್ಬೋದು, ಮತ್ತು ಯಾರ ಬಗ್ಗೆ ವರ್ಣನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಲೂ ಸಹ ಕೇಳಬಹುದು. ಇಷ್ಟು ಬಂದು ಬಾದಾಮಿ ಶಾಸನ ಇತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಇದೆ ನೋಡಿ ಶಾಸನ, ಇದು ವೆರಿ ಇಂಪಾರ್ಟೆಂಟ್. ಯಾವುದಂತ ಹೇಳಿದರೆ ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಎಂದು ಕರೆದವರು ಯಾರು ಅಂತ ಕೊಟ್ಟಿದೆ ನೋಡಿ, ಇದು ವೆರಿ ಇಂಪಾರ್ಟೆಂಟು. ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರೆದವರು ರಂ ಶ್ರೀ ಮುಗುಳಿಯವರು. ತ್ರಿಪದಿಯನ್ನು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದವರು ದ ರಾ ಬೇಂದ್ರೆಯವರು. ತ್ರಿಪದಿಯನ್ನು ಕನ್ನಡ ಛಂದೋಗಂಗೆ ಗಂಗೋತ್ರಿ ಅಂತ ಕರೆದವರು DS ಕರ್ಕಿಯವರು. ಸೊ ಈ ಮೂರು ಏನಿದೆಯೋ ಈ 3 ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟು. ಸೊ ಇವರ ಒಂದು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ, ಮತ್ತು ಅವ್ರು ಏನಂತ ಕರೀತಾರೆ ತ್ರಿಪದಿಯನ್ನು, ಸೊ ಅದು ಅಂತ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪದ್ಮಜ ಇದರ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಪದ್ಮಜ ಇದರ ಸಮಾನಾರ್ಥಕ ಪದ ಶಿವ, ವಿಷ್ಣು, ಬ್ರಹ್ಮ ಮತ್ತು ಕರ್ಣ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಪದ್ಮಜ ಮೀನ್ಸ್ ಪದ್ಮ ಅಂತ ಹೇಳಿದರೆ ತಾವರೆ ಅಥವಾ ಕಮಲ ಅಂತ ಹೇಳ್ತೀವಿ. ಕಮಲ ಅಥವಾ ತಾವರೆ, ಕಮಲದಲ್ಲಿ ಹುಟ್ಟಿದವರು ಅಥವಾ ತಾವರೆಯಲ್ಲಿ ಹುಟ್ಟಿದವರು ಯಾರು? ಶಿವನ, ವಿಷ್ಣುನ, ಬ್ರಹ್ಮನ, ಕರ್ಣನ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಪದ್ಮಜ ಅಂತ ಹೇಳಿದಾಗ ಬ್ರಹ್ಮನನ್ನ ಪದ್ಮಜ ಅಂತ ಹೇಳ್ತಾರೆ. ಅದರ ಜೊತೆಗೆ ಅದರ ಕೆಲವೊಂದು ಅರ್ಥಗಳು ಅಂತ ಹೇಳಿದ್ರೆ ಕಮಲದಿಂದ ಹುಟ್ಟಿದ ಅಂತ ಅರ್ಥ ಬರುತ್ತೆ ಪದ್ಮಜಗೆ. ಆ್ಯಂಡ್ ನೆಕ್ಸ್ಟು ಬ್ರಹ್ಮನಿಗೆ ಇರ್ತಕ್ಕಂಥ ಇತರ ಹೆಸರುಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋದಾಗ ಸರಸಿ ಜಬವ, ಬೊಮ್ಮ. ಸೊ ನೋಡಿ, ಬ್ರಹ್ಮನ ಬೊಮ್ಮ ಅಂತ ತತ್ಸಮತದ್ದವರು ಸಹ ಹೇಳ್ತಾ ಹೋಗ್ತೀವಿ. ಮತ್ತು ಕಟ್ಟುಗ ಅಂತಕ್ಕಂಥ ಹೆಸರಿಂದನೂ ಸಹ ಹೇಳ್ತಾರಂತೆ. ಮತ್ತು ವಾಚಸ್ಪತಿ ಮತ್ತು ವಿರಿಂಚ ಅಂತೇಳಿ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ವಾಣಿಪತಿ, ವಾಗೀಶ, ವಾಗ್ವಾರ, ಚತುರಾಸ್ಯ, ಚತುರಾನನ, ಸೃಷ್ಟಿಕರ್ತ. ಸೊ ಇವೆಲ್ಲ ಇರ್ತಕ್ಕಂಥದ್ದು ಬ್ರಹ್ಮನಿಗೆ ಇರ್ತಕ್ಕಂಥ ಈ ಥರ ಉಪನಾಮಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ಪದ್ಮಜ ಅಂತ ಕೊಟ್ಟಿದ್ದಾರೆ, ಬಟ್ ನೆಕ್ಸ್ಟ್ ಎಕ್ಸಾಮಲ್ಲಿ ಪದ್ಮಜನೇ ಕೊಡ್ತಾರೆ ಅಂತಕ್ಕಂಥ ಒಂದು ಕ್ಲಾರಿಟಿ ಇರೋದಿಲ್ಲ. ಸೊ ಅವನಿಗೆ ಇರ್ತಕ್ಕಂಥ ಈ ಥರ ಹೆಸರುಗಳು ಅಂತ ಹೇಳಿದಾಗ ಇಷ್ಟು ಸಹ ಅವನಿಗೆ ಇರ್ತಕ್ಕಂಥ ಈ ಥರ ಉಪನಾಮಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಶಿವ, ವಿಷ್ಣು, ಬ್ರಹ್ಮ, ಕರ್ಣ ಏನು ಕೊಟ್ಟಿದ್ದಾರೋ ಎಲ್ಲ ನೋಡ್ತಾ ಹೋದಾಗ ಶಿವನಿಗೆ ಇರ್ತಕ್ಕಂಥದ್ದು ಶಂಕರ, ಭೋಲೆನಾಥ, ಮಹೇಶ್ವರ, ರುದ್ರ, ಮಹಾದೇವ, ಮಹಾಕಾಲ, ವೀರಭದ್ರ, ಸದಾಶಿವ, ಭೈರವ, ನಟರಾಜ, ಪಶುಪತಿ. ಸೊ ಇಷ್ಟೆಲ್ಲ ಬಂದು ಶಿವನಿಗೆ ಇರ್ತಕ್ಕಂಥ ಹೆಸರುಗಳು. ನೆಕ್ಸ್ಟ್ ವಿಷ್ಣುವಿಗೆ ಇರ್ತಕ್ಕಂಥದ್ದು ನಾರಾಯಣ, ಜಗನ್ನಾಥ, ಜಗದೀಶ್ವರ, ಸುರೇಶ, ಪದ್ಮನಾಭ. ನೋಡ್ಕೊಳ್ಳಿ ಇಲ್ಲಿ ನೋಡಿ, ಇಲ್ಲಿ ಪದ್ಮಜ ಅಂತ ಕೊಟ್ಟಿದ್ದಾರೆ. ಪದ್ಮಜ ಬಂದು ಬ್ರಹ್ಮ, ಪದ್ಮನಾಭ ಬಂದು ವಿಷ್ಣು, ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ರಮಾಪತಿ, ಲಕ್ಷ್ಮೀಪತಿ, ಕಮಲನಯನ, ಲಕ್ಷ್ಮೀನಾರಾಯಣ, ಹರಿ, ಜನಾರ್ದನ, ಮಾಧವ, ಕೇಶವ, ಅಚ್ಯುತ, ಶ್ರೀನಿವಾಸ. ಇವೆಲ್ಲ ಬಂದು ವಿಷ್ಣುವಿಗೆ ಇರ್ತಕ್ಕಂಥ ಹೆಸರುಗಳು. ಆ್ಯಂಡ್ ಕರ್ಣನಿಗೆ ಅಂತ ನೋಡ್ತಾ ಹೋದಾಗ ವಸುಶೇಣ ಆ್ಯಂಡ್ ಲಿಂಗರಾಜ,
ಅಂಗರಾಜ, ರಾಧೇಯ. ಸೊ ಇಷ್ಟು ಬಂದು ಕರ್ಣನಿಗೆ ಇರ್ತಕ್ಕಂಥ ಹೆಸರುಗಳು. ಸೊ ಇದ್ರ ಬಗ್ಗೆ ನಿಮ್ಗೆ ಬೇಕಂತ ಹೇಳಿದ್ರೆ ಇಲ್ಲಿ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ತಾ ಹೋಗಿ. ಇನ್ಫಾರ್ಮೇಷನ್ ಜಾಸ್ತಿ ಅಂತ ಅನ್ಸಿದ್ರೆ ಸ್ಕಿಪ್ ಮಾಡ್ತಾ ಹೋಗಿ. ಸೊ ಈಗ ನಾವು ನೋಡ್ತಾ ಹೋದಾಗ ಇಲ್ಲಿ ಸಂಬಂಧಪಟ್ಟಂತೆ ಪದ್ಮಜ ಅಂತ ಹೇಳಿದ್ರೆ ಬ್ರಹ್ಮ. ಸೊ ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮ. ಆ್ಯಂಡ್ ನೆಕ್ಸ್ಟ್ ಬಂದು ಛಂದಸ್ಸಿನ 3 ಮುಖ್ಯ ಅಂಗಗಳು ಯಾವ್ಯಾವು ಅಂತ ಕೇಳಿದ್ರೆ, ಛಂದಸ್ಸಿನ 3 ಮುಖ್ಯ ಅಂಗಗಳು ಯಾವ್ಯಾವು? ಗತಿ, ವರ್ಣನೆ, ಲಯ. ಅಲಂಕಾರ, ವರ್ಣನೆ, ಗತಿ. ರಾಗ, ತಾಳ, ಲಯ. ಲಯ, ಯತಿ, ಪ್ರಾಸ. ಆನ್ಸರ್ ಬಂದು ಆಪ್ಷನ್ 4 ಲಯ, ಯತಿ, ಪ್ರಾಸ. ಸೊ ನಾವು ನೋಡ್ತಾ ಹೋಗ್ತೀವಿ ಛಂದಸ್ಸು ಅಂದ ತಕ್ಷಣ ಬರ್ತಕ್ಕಂಥದ್ದೇ ಮೇಯ್ನ್ ಆಗಿ ಅಲ್ಲಿ ಸೊ ನೋಡಿ ಇಲ್ಲಿ ಛಂದಸ್ಸು ಅಂತ ಹೇಳಿದ್ರೆ ಏನು ಬರುತ್ತೆ? ಪದ್ಯ ರಚನಾ ಕ್ರಮವನ್ನು ತಿಳಿಸ್ತಕ್ಕಂಥ ಒಂದು ಶಾಸ್ತ್ರವನ್ನು ನಾವು ಛಂದಶಾಸ್ತ್ರ ಅಥವಾ ಛಂದಸ್ಸು ಅಂತ ಹೇಳ್ತೀವಿ. ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಪಾದಗಳು ಬರುತ್ತೆ, ಪ್ರಾಸ, ಯತಿ ಮತ್ತು ಗಣಗಳ ನಿಯಮಗಳಿಂದ ಕೂಡಿರ್ತಕ್ಕಂಥದ್ದು. ಸೊ ಲಯ ಅಂತಕ್ಕಂಥದ್ದು ನಮ್ಮ ಗ್ರಾಮರಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಏನಂತ ಹೇಳಿದ್ರೆ ಯತಿ ಮತ್ತು ಪ್ರಾಸದ ಬಗ್ಗೆ ಹೇಳ್ತಾರೆ, ಲಯ ಬಗ್ಗೆ ಅಷ್ಟಾಗಿ ಎಲ್ಲೂ ನಮಗೆ ಚರ್ಚೆಯನ್ನು ಕೊಡೋದಿಲ್ಲ. ಸೊ ಇಲ್ಲಿ ನೋಡ್ತಾ ಹೋದಾಗ ಲಯ, ಯತಿ, ಪ್ರಾಸ ಬಂದು ಛಂದಸ್ಸಿನ 3 ಮುಖ್ಯ ಅಂಗಗಳು ಅಂತ ಹೇಳ್ಬೋದು. ಗಣಗಳ ನಿಯಮಗಳಾಗಿರ್ಬೋದು, ಯತಿ ಆಗಿರ್ಬೋದು, ಪ್ರಾಸ ಆಗಿರ್ಬೋದು, ಲಯ ಆಗಿರ್ಬೋದು. ಬಟ್ ಇಲ್ಲಿ ತಾಳ ಅಂತಕ್ಕಂಥದ್ದು ಛಂದಸ್ಸಲ್ಲಿ ಬರೋದಿಲ್ಲ. ಆ್ಯಂಡ್ ವರ್ಣನೆ ಬರೋದಿಲ್ಲ. ಅಲಂಕಾರ ಸಪ್ರೇಟ್ ಆಗುತ್ತೆ, ಛಂದಸ್ಗೆ ಸೇರ್ಕೊಳ್ತಕ್ಕಂಥದ್ದು ಅಲ್ಲ. ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 ಲಯ, ಯತಿ ಮತ್ತು ಪ್ರಾಸ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಪ್ರಾಸ ಅಂತ ಕೊಟ್ಟಿದ್ದಾರಲ್ಲ, ಪದ್ಯದ ಪ್ರತಿ ಸಾಲಿನ ಆದಿ, ಮಧ್ಯ, ಅಂತ್ಯ. ಇಟ್ ಮೀನ್ಸ್ ಪ್ರಾಸದಲ್ಲಿ 3 ಥರ ಬರುತ್ತೆ. ಒಂದು ಸಾಲುಗಳು ಅಂತ ತಗೊಳ್ತಾ ಹೋದಾಗ ಆದಿ ಇಟ್ ಮೀನ್ಸ್ ಮೊದಲ ಸಾಲುಗಳನ್ನ ನಾವು ಆದಿಪ್ರಾಸ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಬರ್ತಕ್ಕಂಥ ಮಧ್ಯಪ್ರಾಸ ಅಂತ ಹೇಳ್ತೀವಿ. ಒಂದು ಸಾಲುಗಳ ಕೊನೆಯಲ್ಲಿ ಬರ್ತಕ್ಕಂಥದ್ದು ನಾವು ಅಂತ್ಯಪ್ರಾಸ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒಟ್ಟು ಬರ್ತಕ್ಕಂಥದ್ದು 3 ಪ್ರಾಸಗಳು: ಆದಿಪ್ರಾಸ, ಅಂತ್ಯಪ್ರಾಸ ಮತ್ತು ಮಧ್ಯಪ್ರಾಸ. ಆ್ಯಂಡ್ ನೆಕ್ಸ್ಟ್ ಯತಿ ಅಂತ ಹೇಳಿದ್ರೆ ನಿಲುಗಡೆ, ಸ್ಥಳ ಅಂತ ನಾವು ಹೇಳ್ತಾ ಹೋಗ್ತೀವಿ. ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳ. ಇಟ್ ಮೀನ್ಸ್ ಯತಿ ಅಂತ ಹೇಳಿದಾಗ ಪೂರ್ತಿ ಒಂದು ಸೆಂಟೆನ್ಸ್ನ ನಿಮ್ಗೆ ಕೊಡಲಿಲ್ಲ ಅಂತ ಹೇಳಿದ್ರು ಸಹ ಯತಿ ಮೀನ್ಸ್ ನಿಲ್ಲಿಸುವ ಸ್ಥಳ ಅಥವಾ ನಿಲುಗಡೆ ಅಂತ ಅರ್ಥ. ಒಂದು ಪದವನ್ನು ಕೊಟ್ಟು ಸಹ ನೀವು ಅದನ್ನೇ ಆನ್ಸರ್ನ ಮಾಡಬೇಕಾಗುತ್ತೆ. ನಿಲ್ಲಿಸುವ ಸ್ಥಳ ಅಥವಾ ನಿಲುಗಡೆ, ತಾಣ ಅಂತ ಸಹ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಅಥವಾ ಆ ಒಂದು ಪದಗಳನ್ನ ಕೊಟ್ಟು ನೀವು ಅದನ್ನ ಆನ್ಸರ್ನ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯತಿ ಮೀನ್ಸ್ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸ್ತಕ್ಕಂಥ ಒಂದು ಸ್ಥಳವನ್ನು ನಾವು ಯತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರ್ತಕ್ಕಂಥ ಛಂದಸ್ಸಲ್ಲಿ 3: ಪ್ರಾಸ, ಯತಿ ಅಥವಾ ಗಣಗಳ ನಿಯಮ ಆಗಿರ್ಬೋದು ಅಥವಾ ಲಯ ಆಗಿರ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದರೆ, ಸಣ್ಣಾಟ, ದೊಡ್ಡಾಟ, ಬಯಲಾಟ, ಹೊಡೆದಾಟ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಸಣ್ಣಾಟ, ದೊಡ್ಡಾಟ ಮತ್ತು ಬಯಲಾಟ ಇವೆಲ್ಲ ಬಂದು ಒಂದು ಕ್ರೀಡೆಗೆ ಸಂಬಂಧಪಟ್ಟಂಥ ಪದಗಳು. ಹೊಡೆದಾಟ ಅಂತಕ್ಕಂಥದ್ದು ಸೊ ಇದು ಕಿತ್ತಾಟಕ್ಕೆ ಸಂಬಂಧಪಟ್ಟಂಥ ಒಂದು ಪದ. ಸೊ ಹಾಗಾಗಿ ಇದನ್ನು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಹೊಡೆದಾಟ, ಸಣ್ಣಾಟ, ದೊಡ್ಡಾಟ, ಬಯಲಾಟ ಒಂದು ಗುಂಪಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಹದಿಬದೆಯ ಧರ್ಮ ಕೃತಿಯನ್ನು ಬರೆದ ಲೇಖಕಿ ಯಾರು? ಹದಿಬದೆಯ ಧರ್ಮ ಕೃತಿಯನ್ನು ಬರೆದ ಲೇಖಕಿ ಯಾರು? ಅನುಪಮ, ಅತ್ತಿಮಬ್ಬೆ, ಸಂಚಿ ಹೊನ್ನಮ್ಮ, ವಿಜಯದಬ್ಬೆ. ಸೊ ಹದಿಬದೆಯ ಧರ್ಮವನ್ನು ಬರೆದಿರ್ತಕ್ಕಂಥವ್ರು ಸಂಚಿ ಹೊನ್ನಮ್ಮ. ಆಪ್ಷನ್ 3. ನೆಕ್ಸ್ಟ್ ಕರ್ನಾಟಕದ ರಾಜ್ಯ ಭಾಷೆ ಯಾವುದು ಅಂತ ಕೇಳಿದರೆ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ. ಕರ್ನಾಟಕದ ರಾಜ್ಯ ಭಾಷೆ ಸೊ ತೆಲುಗು, ತಮಿಳು ಬರೋದಿಲ್ಲ. ಸೊ ಕನ್ನಡ. ಆಪ್ಷನ್ 4 ಕನ್ನಡ. ನೆಕ್ಸ್ಟ್ ಕ್ವೆಶನು: ಅ, ಇ, ಉ, ಎ, ಓ ಇವು ಅರ್ಧ ಸ್ವರಗಳು, ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು ಮತ್ತು ಸಂಧ್ಯಾಕ್ಷರಗಳು ಅಂತ ಕೊಟ್ಟಿದ್ದಾರೆ. ಸೊ ಅರ್ಧ ಸ್ವರಗಳು ಯಾವುದು ಬರೋದಿಲ್ಲ. ಆ್ಯಂಡ್ ಸಂಧ್ಯಾಕ್ಷರ ಅಂತ ಹೇಳಿದಾಗ ಐ ಮತ್ತು ಅವನ್ನ ನಾವು ಸಂಧ್ಯಾಕ್ಷರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ನೋಡ್ತಾ ಹೋದಾಗ ಸ್ವರಗಳಲ್ಲಿ 2 ವಿಧ ಬರುತ್ತೆ: ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಆ್ಯಂಡ್ ಪ್ಲುತ ಸ್ವರ ಬರುತ್ತೆ, ಬಟ್ ಪ್ಲುತ ಸ್ವರ ಅಕ್ಷರಗಳಲ್ಲಿ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಹ್ರಸ್ವ ಸ್ವರ ಅಂತ ಹೇಳಿದಾಗ ಒಟ್ಟು 6 ಬರ್ತಕ್ಕಂಥದ್ದು, ದೀರ್ಘ ಸ್ವರ ಒಟ್ಟು 7 ಬರ್ತಕ್ಕಂಥದ್ದು.
ಸೊ ಇಲ್ಲಿ ಹ್ರಸ್ವ ಸ್ವರ ಅಂತ ಹೇಳಿದಾಗ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದನ್ನ ಹ್ರಸ್ವ ಸ್ವರಗಳು ಅಂತ ಹೇಳ್ತೀವಿ. ದೀರ್ಘ ಸ್ವರ ಅಂತ ಹೇಳಿದಾಗ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರಗಳನ್ನ ದೀರ್ಘ ಸ್ವರಗಳು ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಅ ಇ ಉ ಎ ಓ ಇದು ಬಂದು ಹ್ರಸ್ವ ಸ್ವರಗಳಿಗೆ ಉದಾಹರಣೆ ಆಪ್ಷನ್ 2. ಇದ್ರ ಬಗ್ಗೆ ನಾವು ಸಣ್ಣ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನೋಡಿ, ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಸೊ ಗೊತ್ತಿರ್ತಕ್ಕಂಥದ್ದು ಇದನ್ನು ನಾವು ಏನು ಮಾಡ್ತೀವಿ, 3 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ: ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ. ಸ್ವರಗಳಲ್ಲಿ ಮತ್ತೆ 2 ರೀತಿ ಮಾಡ್ತೀವಿ: ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ವ್ಯಂಜನಾಕ್ಷರಗಳನ್ನ ತೊಗೊಳ್ತಾ ಹೋದಾಗ ವರ್ಗೀಯ ಮತ್ತು ಅವರ್ಗೀಯ ಅಂತ 2 ಮಾಡ್ತೀವಿ. ಮತ್ತು ಯೋಗವಾಹಕಗಳನ್ನ ಅನುಸ್ವರ ಮತ್ತು ವಿಸರ್ಗ ಅಂತ 2 ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಒಟ್ಟು ಬರ್ತಕ್ಕಂಥದ್ದು ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ಆ್ಯಂಡ್ ನೆಕ್ಸ್ಟು ವರ್ಗೀಯ ವ್ಯಂಜನದಲ್ಲಿ 3 ಥರ ಬರುತ್ತೆ: ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಪ್ರಾಣ ಅಂತ. ಅಲ್ಪ ಪ್ರಾಣ ಅಂತ ಹೇಳಿದ್ರೆ ಕಡಿಮೆ ಉಸಿರಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರ. ಮಹಾಪ್ರಾಣ ಅಂತ ಹೇಳಿದ್ರೆ ಹೆಚ್ಚು ಉಸಿರಿನಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರ ಆಗಿರುತ್ತೆ. ಅನುನಾಸಿಕ ಅಂತ ಹೇಳಿದಾಗ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಒಟ್ಟು 5 ಬರುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ಇಲ್ಲೇ ಇದೆ ನೋಡಿ. ಅವರ್ಗೀಯ ಅಂತ ಹೇಳಿದಾಗ ಗುಂಪಿಲ್ಲದೆ ಇರ್ತಕ್ಕಂಥ ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಸೊ ಯಾ ಟು ಲಾ ಬರ್ತಕ್ಕಂಥದ್ದು ಒಟ್ಟು 9. ಸೊ ನೋಡಿ ಇಲ್ಲಿದೆ ಸ್ವರಗಳು ಒಟ್ಟು 13, ಹ್ರಸ್ವ ಸ್ವರ 6, ದೀರ್ಘ ಸ್ವರ 7, ಅಲ್ಪ ಪ್ರಾಣ ಬಂದು 10 ಅಕ್ಷರ, ಮಹಾಪ್ರಾಣ ಬಂದು 10 ಅಕ್ಷರ, ಅನುನಾಸಿಕ ಬಂದು 5 ಅಕ್ಷರಗಳು, ಅವರ್ಗೀಯ ಬಂದು ಒಟ್ಟು 9 ಅಕ್ಷರ, ಅನುಸ್ವರ 1, ವಿಸರ್ಗ 1 ಒಟ್ಟು 2. ಟೋಟಲ್ ಆಗಿ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪದಗಳು ಏನು ಅಂತ ಕೇಳಿದರೆ ಇಲ್ಲಿ ಪ್ರಕಾರವಾಚಕಗಳು, ದಿಗ್ವಾಚಕಗಳು, ಪರಿಮಾಣವಾಚಕಗಳು, ಸಂಖ್ಯಾವಾಚಕಗಳು ಅಂತ ಕೊಟ್ಟಿದ್ದಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಇದು ನಮಗೆ ಗೊತ್ತಿದೆ. ಇವು ಒಂದು ನಾವು ದಿಕ್ಕುಗಳು ಅಂತ ಹೇಳ್ತೀವಲ್ವಾ. ಸೊ ದಿಕ್ಕುಗಳು ಅಂತ ಹೇಳಿದಾಗ ಅದನ್ನು ನಾವು ದಿಗ್ವಾಚಕಗಳು ಅಂತಲೇ ಹೇಳಬೇಕಾಗುತ್ತೆ. ಆಪ್ಷನ್ 2 ದಿಗ್ವಾಚಕಗಳು. ಇನ್ನು ಪ್ರಕಾರವಾಚಕ ಅಂಥದ್ದು ಅಂಥದ್ದು, ಇಂಥದ್ದು, ಎಂಥದ್ದು. ಸೊ ಇದನ್ನೆಲ್ಲ ನಾವು ಪ್ರಕಾರವಾಚಕ ಅಂತ ಹೇಳ್ತೀವಿ. ಇನ್ನು ದಿಗ್ವಾಚಕ ಅಂತ ಹೇಳಿದಾಗ ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ಪದಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆಗಿರ್ಬೋದು, ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ ಆಗಿರ್ಬೋದು. ಸೊ ಇದು ಮತ್ತು ತೆಂಕಣ, ಬಡಗಣ. ಸೊ ಇದೆಲ್ಲ ಬರ್ತಕ್ಕಂಥದ್ದು ದಿಗ್ವಾಚಕಕ್ಕೆ. ಆ್ಯಂಡ್ ಪರಿಮಾಣವಾಚಕ ಅಂತ ಹೇಳಿದಾಗ ಇಲ್ಲಿ ಅಳತೆಗೆ ಬರ್ತಕ್ಕಂಥ, ಅಳತೆಗೆ ತಕ್ಕಂತೆ ಅಷ್ಟು, ಇಷ್ಟು, ಎಷ್ಟು. ಸೊ ಇದೆಲ್ಲ ಪರಿಮಾಣಕ್ಕೆ ಬರುತ್ತೆ. ಇದು ಸಂಖ್ಯಾವಾಚಕ ಅಂತ ಹೇಳಿದಾಗ 1, 2, 3 ಏನು ಸಂಖ್ಯೆಗಳಿರುತ್ತೋ ಸೊ ಅದನ್ನು ನಾವು ಸಂಖ್ಯಾವಾಚಕ ಅಂತ ಹೇಳ್ತೀವಿ. ಸೊ ಆನ್ಸರು ಆಪ್ಷನ್ 2 ದಿಗ್ವಾಚಕಗಳು. ನೆಕ್ಸ್ಟ್ ಕ್ವೆಶನು, ಬಹಿರಿ ಸಮಾಸಕ್ಕೆ ನಿದರ್ಶನವನ್ನು ಕೇಳಿದರೆ ಅರಮನೆ, ಕೆಂದಾವರೆ, ನಾಲ್ಮೊಗ, ಮುಂಬಾಗಿಲು. ಬಹಿರಿ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಅರಮನೆ ಬರುತ್ತೆ. ಅರಮನೆಯನ್ನು ಬಿಡಿಸ್ಬಾರ್ದಾಗ ಅರಸನ ಪ್ಲೇಸ್ ಮನೆ ಬರುತ್ತೆ. ಅರಸನ ಪ್ಲೇಸ್ ಮನೆ, ಅರಮನೆ. ಸೊ ಇದು ಬಂದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಆ್ಯಂಡ್ ಕೆಂದಾವರೆ ಅಂತ ಹೇಳಿದಾಗ ಕೆಂಪಾದ ಪ್ಲೇಸ್ ತಾವರೆ, ಕೆಂಪಾದ ಪ್ಲೇಸ್ ತಾವರೆ. ಸೊ ಇದು ಬಂದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಇನ್ನು ಮುಂಬಾಗಿಲು, ಬಾಗಿಲ ಪ್ಲೇಸ್ ಮುಂದೆ, ಬಾಗಿಲ ಪ್ಲೇಸ್ ಮುಂದೆ, ಬಾಗಿಲು ಪ್ಲೇಸ್ ಮುಂದು ಅಥವಾ ಮುಂದೆ, ಇದು ಬಂದು ಮುಂಬಾಗಿಲಾಗುತ್ತೆ. ನಾಲ್ಮೊಗ, ಸೊ 4 ಮುಖಗಳನ್ನು ಉಳ್ಳವನು ನಾಲ್ಮೊಗ ಅಂತ ಹೇಳ್ತೀವಿ. ಸೊ ಬ್ರಹ್ಮನನ್ನು ನಾಲ್ಮೊಗ ಅಂತ ಹೇಳ್ತೀವಿ. 4 ಮುಖಗಳನ್ನು ಉಳ್ಳವನು ಬ್ರಹ್ಮ. ಸೊ ಇದು ಬಂದು ಬಹಿರಿ ಸಮಾಸಕ್ಕೆ ಉದಾಹರಣೆ. ಸೊ 2 ಪದಗಳು ನಾಮಪದಗಳೇ ಆಗಿರುತ್ತೆ, ಆದರೆ ಅದರ ಅರ್ಥ ಪ್ರಧಾನ ಬೇರೆ ಅರ್ಥ ಒಂದು ಇದು ಬರ್ತಕ್ಕಂಥದ್ದನ್ನ ನಾವೇನಂತೀವಿ ಬಹಿರಿ ಸಮಾಸ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ 3 ನಾಲ್ಮೊಗ. ಸೊ ನಾಲ್ಮೊಗ ಮೀನ್ಸ್ 4 ಮುಖಗಳನ್ನು ಉಳ್ಳವರು ಬ್ರಹ್ಮ ಆಗಿರ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಹಣೆಗಣ್ಣ, ಮತ್ತು ದಿನಪಸುತ, ದನಜರಿಪು, ಮಹಿಪತಿ, ಮುಕ್ಕಣ್ಣ, ನಾಣಿಲಿ. ಸೊ ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಮತ್ತು ನೋಡಿ ಮುರಾರಿ, ಚಕ್ರಪಾಣಿ, ಅಂತಕಾತ್ಮಜ, ಮೇದಿನಿಪತಿ, ರಾಜೀವಸಕ, ಇನತನೂಜ, ಅಬ್ಜೋದರ, ಘಟಸಂಭೂತ, ಗಾಂಡೀವಿ, ಪವನನಂದನ. ಸೊ ಇವೆಲ್ಲ ಬಹಿರಿ ಸಮಾಸಕ್ಕೆ ಉದಾಹರಣೆಗಳು. ನೆಕ್ಸ್ಟು, ಅರು, ರುಗಳು, ಅಂದಿರು ಎಂಬುದು ಏನು ಅಂತ ಕೇಳಿದರೆ ಬಹುವಚನ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು, ಲಿಂಗ ಪ್ರತ್ಯಯಗಳು ಅಂಡ್ ಕಾಲಸೂಚಕ ಪ್ರತ್ಯಯಗಳು. ಅರು, ರುಗಳು, ಅಂದಿರು. ಸೊ ಇದೆಲ್ಲ ಬಂದು ವಿಭಕ್ತಿ ಪ್ರತ್ಯಯ ಬರೋದಿಲ್ಲ. ಸೊ ವಿಭಕ್ತಿ ಪ್ರತ್ಯಯ ನೋಡ್ತಾ ಹೋದಾಗೆ ಉ ಮತ್ತು ಪ್ರಥಮ ಉ, ದ್ವಿತೀಯ ಹನ್ನು, ತೃತೀಯ ಇಂದ, ಗೆ, ಕೆ, ದೆಸೆಯಿಂದ, ಹಲ್ಲಿ, ಆ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಕ್ಕೆ ಬರ್ತಕ್ಕಂಥದ್ದು. ಇನ್ನು ಲಿಂಗ ಪ್ರತ್ಯಯಗಳು ಅಂತ ಹೇಳಿದಾಗ ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ಬೇರೆ ಬರುತ್ತೆ. ಸೊ ಅದು ಕೆಲವೊಂದು ಪದಗಳನ್ನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಮತ್ತು ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದಾಗ ವಾ ಮತ್ತು ಉತ್ತ ಮತ್ತು ದ ಇದು ಬಂದು ಕಾಲಸೂಚಕ ಪ್ರತ್ಯಯಗಳಾಗ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ ಬಹುವಚನ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಅರು, ರುಗಳು, ಅಂದಿರು. ಸೊ ಈ ಥರ ಬರ್ತಾ ಹೋಗುತ್ತೆ. ಆಪ್ಷನ್ 1. ನೆಕ್ಸ್ಟ್ ಕ್ವಶನ್, ಬೇಸರ ಪದದ ಗ್ರಾಮ್ಯ ರೂಪ ಯಾವುದು ಅಂತ ಕೇಳಿದರೆ ಇಲ್ಲಿ ಬೇಸರ ಪದದ ಗ್ರಾಮ್ಯ ಬ್ಯಾಸಿರ, ಬ್ಯಾಸುರ, ಬ್ಯಾಸ್ರ, ಬ್ಯಾಸರ.
ಸೊ ಬೇಸರ ಪದದ ಗ್ರಾಮ್ಯ ರೂಪ ಯಾವುದು? ಸೊ ಆನ್ಸರ್ ಬಂದು ಆಪ್ಷನ್ 4 ಬೇಸರ. ಸೊ ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ಅಂತ ಹೇಳಿದಾಗ ನೋಡಿ, ಇಲ್ಲಿ ಹಿಂಗ ಅಂತ ಕೊಟ್ಟರೆ ಹೀಗೆ ಅಂತ ಆಗುತ್ತೆ. ಆ್ಯಂಡ್ ಕಳುವ್ಯಾರೆ, ಕಳುಹಿಸಿದ್ದಾರೆ, ಇಲ್ಲದಂಗ, ಇಲ್ಲದ ಹಾಗೆ, ಇಸವಾಸ ಅಂದರೆ ವಿಶ್ವಾಸ, ಇದಂತೂ ತುಂಬ ಸರಿ ಕೇಳಿದ್ದಾರೆ. ಸಕ್ಕಾರಿ, ಸಕ್ಕರೆ. ಸೊ ಇದು ಬಂದು ಗ್ರಾಂಥಿಕ ರೂಪಗಳು. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬಾಲ್ಯ ವಿವಾಹವನ್ನು ತಡೆದವರು ಯಾರು ಅಂತ ಕೇಳಿದರೆ, ಬಾಲ್ಯ ವಿವಾಹವನ್ನು ತಡೆದವರು ಯಾರು? ಮಮತಾ ಬ್ಯಾನರ್ಜಿ, ಭಾವನಿ ದೇವಿ, ಮಾಯಾವತಿ, ಮೇಧಾ ಪಾಟ್ಕರ್. ಸೊ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದು ಸಹ ಯಾವುದು ಪ್ರೈಮರಿಲಿ ಒಂದು ಟಾಪಿಕನ್ನು ಇಟ್ಟಿದ್ರು, ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ಕು. ಸೊ ಅಲ್ಲಿ ನೋಡಬಹುದು ಬಾಲ್ಯ ವಿವಾಹವನ್ನು ತಡೆಗಟ್ಟೋರು ಭಾವನಿ ದೇವಿ. ಸೊ ರಾಜಸ್ಥಾನದಲ್ಲಿ ಭಾವನಿ ದೇವಿಯವರು ಈ ಒಂದು ಬಾಲ್ಯ ವಿವಾಹನ ತಡೆಯೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2.